KCET 2026ರಲ್ಲಿ ಯಾರು ಈಗ ಆಫಿಷಿಯಲ್ ಆನ್ಸರ್ ಕೀ ಅನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡಿರ್ತೀರೋ ಅಂತವರಿಗೆಲ್ಲರಿಗೂ ಕೂಡ ತಮಗೆ ಯಾವ ರ್ಯಾಂಕ್ ಬರುತ್ತೆ ಅನ್ನೋದು ಬಹಳಷ್ಟು ಸಂಶಯವಿರುತ್ತದೆ. ಆ ಒಂದು ಸಂಶಯವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋನ ಆರಂಭಿಸೋಣ. ನಮಗೆಲ್ಲರಿಗೂ ಗೊತ್ತೇ ಇದೆ ಏನಂದ್ರೆ ಈ ಒಂದು 50% KCET ಯಲ್ಲಿ 50% ಅನ್ನು ತೆಗೆದುಕೊಳ್ತಾರೆ. ಅದೇ ರೀತಿಯಲ್ಲಿ 12th ಅಲ್ಲಿರುವಂತಹ ಮಾರ್ಕ್ಸ್ ಅಲ್ಲಿ 50% ಅನ್ನು ತೆಗೆದುಕೊಳ್ತಾರೆ. ನಾನು ಮೊದಲಲ್ಲೇ ಹೇಳ್ತಾ ಇದ್ದೇನೆ, ಯಾರ್ದು ಈ ಒಂದು PCM ಅಲ್ಲಿ ಕಡಿಮೆ ಮಾರ್ಕ್ಸ್ ಇದೆಯೋ ಅಥವಾ PCV ಅಲ್ಲಿ ಕಡಿಮೆ ಮಾರ್ಕ್ಸ್ ಇದೆಯೋ ಥಿಯರಿಯಲ್ಲಿ ಅವರಿಗೆ ಇನ್ನೊಂದು ಅವಕಾಶವಿದೆ. ಅವರು PUC 2 ಅಲ್ಲಿ ಅವರು ಎಕ್ಸಾಮ್ ಅನ್ನ ಬರೀಬಹುದು. ಇನ್ನೊಂದು ಅದರಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ತಮ್ಮ ರ್ಯಾಂಕ್ ಅನ್ನ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಓಕೆ, ಈಗ ನಮಗೆ ಒಂದು ಚೆನ್ನಾಗಿರೋ ಮಾರ್ಕ್ಸ್ ಬಂದಿದೆ. ಹಾಗಾದ್ರೆ ನಾವು ನಮ್ಮ ರ್ಯಾಂಕ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಈಗ ನಾನು ಕೇವಲ PCM ನ ಕುರಿತಂತೆ ಹೇಳ್ತಾ ಇದ್ದೇನೆ. ನಿಮಗೆ ಬೇಕಂದ್ರೆ PCB ಕೂಡ ಇದೇ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಅದರಲ್ಲಿ ಸ್ವಲ್ಪ ರ್ಯಾಂಕ್ಗಳು ವೇರಿ ಆಗ್ತದೆ. ಆದ್ರೆ ನೀವು ಗಮನ ಇಟ್ಕೊಳ್ಳಿ, ನಿಮ್ದು ಇಂಜಿನಿಯರಿಂಗ್ ರ್ಯಾಂಕ್ ಬೇರೆ ಇರ್ತದೆ. ಈ ಒಂದು ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಸೀಡ್ ಅಂತ ತೆಗೆದುಕೊಳ್ಬೇಕಂದ್ರೆ ಅದಕ್ಕೆ ರ್ಯಾಂಕ್ ಬೇರೆ ಇರ್ತದೆ. ಈಗ ಕೇವಲ ನಾನು ಹೇಳ್ತಾ ಇರೋದು ಇಂಜಿನಿಯರಿಂಗಿಗೆ ರ್ಯಾಂಕ್ ಎಷ್ಟು ಬರಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಈಗ ಎಕ್ಸಾಂಪಲ್ ಆಗಿ ನೀವು ತಿಳ್ಕೊಳ್ಳಿ, ನನಗೆ 285 ಅಂಕಗಳು ಬಂದಿದ್ದಾವೆ 300 ಅಂಕಗಳಿಗೆ. ಇದು ಬೋರ್ಡ್ ಅಲ್ಲಿ ನನಗೆ 300 ಅಂಕಗಳಿಗೆ 285 ಅಂಕಗಳು ಬಂದಿದ್ದಾವೆ. ನನ್ನ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟಾಗ್ತದೆ ಅಂದ್ರೆ 95 ಆಗ್ತದೆ. ಹಾಗಾದ್ರೆ ಇದು ನಮ್ಮ ಟೋಟಲ್ KCET ಒಂದು ರ್ಯಾಂಕ್ ಅಲ್ಲಿ 50% ಇದನ್ನ ಕನ್ಸಿಡರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಆಗಿ ನನಗೆ 95% ಬಂದಿದೆ ಅಂತ ಅನ್ಕೊಳ್ಳಿ ಬೋರ್ಡ್ ಅಲ್ಲಿ. ಆ ಬೋರ್ಡ್ ಅಲ್ಲಿ ಇರುವಂತಹ 95% ಅಲ್ಲಿ ನಾವು ಅರ್ಧ ಮಾಡ್ಕೊಳ್ತೇವೆ, ಅಂದ್ರೆ 95 ಡಿವೈಡೆಡ್ ಬೈ 2 ಮಾಡ್ಕೊಳ್ತೇವೆ. ಅದನ್ನ ಮಾಡ್ಕೊಂಡ್ರೆ 47.5 ಬರ್ತದೆ. ಓಕೆ, ನಾನೀಗ ಬೋರ್ಡ್ ಅಲ್ಲಿ ಇರುವಂತಹ ಮಾರ್ಕ್ಸ್ ಅನ್ನ ಅರ್ಧ ಮಾಡ್ಕೊಂಡೆ. ಈಗ ನನ್ನ KCET ಅಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಲ್ಲ, ನಾನು ಆಲ್ರೆಡಿ ಚೆಕ್ ಮಾಡ್ಕೊಂಡಿದ್ದೇನೆ, ಅಷ್ಟು ಮಾರ್ಕ್ಸ್ ಗಳು ನನಗೆ ಬರ್ತಾವೆ ಅಂತ ಅನ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಪರ್ಸೆಂಟೇಜ್ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ ನನಗೆ 130 ಈ ಒಂದು PCM ಅಲ್ಲಿ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಈ 130ರಲ್ಲಿ ನಾನು 180 ಡಿವೈಡ್ ಮಾಡ್ತೇನೆ. ಅವಾಗ ನನ್ನ ಪರ್ಸೆಂಟೇಜ್ ಎಷ್ಟಾಗ್ತದೆ ಗೊತ್ತಾ? 72 ಆಗುತ್ತದೆ. ಆ 72 ನಾನು ಏನ್ ಮಾಡ್ತೇನೆ, ಮತ್ತೆ 72 ಅಲ್ಲಿ ಡಿವೈಡೆಡ್ ಬೈ 2 ಮಾಡ್ತೇನೆ. ನನಗೆ 36.11 ಆಗ್ತದೆ ಪರ್ಸೆಂಟೇಜು. ಇದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಬೇಕು. ಈಗ ನಾವು ಏನ್ ಮಾಡಿದ್ವಿ, KCET ಅಲ್ಲಿ 50% ಅನ್ನು ತೆಗೆದುಕೊಂಡ್ವಿ. ಅದೇ ರೀತಿಯಲ್ಲಿ ನಮ್ಮ PCM ನಮ್ಮ ಥಿಯರಿ ಎಕ್ಸಾಮ್ ಅಲ್ಲಿ ಕೂಡ 50% ಅನ್ನು ತೆಗೆದುಕೊಂಡ್ವಿ. ನಮ್ಮ KCET ಅಲ್ಲಿ ನನಗೆ 45 ಮತ್ತೆ 36 ಬಂದಿದ್ದಾವಲ್ಲ, ಅವು ಎರಡನ್ನು ಕೂಡಿಸ್ಕೊಂಡು ಟೋಟಲ್ ಆಗಿ 83.61 ನನ್ನ ಪರ್ಸೆಂಟೇಜ್ ಆಗ್ತದೆ. ಅಂದ್ರೆ ನನ್ನ ಬೋರ್ಡ್ ಅಲ್ಲಿ 50% ತೆಗೆದುಕೊಂಡೆ, ನನ್ನ KCET ಅಲ್ಲಿ 50% ತೆಗೆದುಕೊಂಡೆ. ಟೋಟಲ್ ಆಗಿ ಎರಡನ್ನ ಮಿಕ್ಸ್ ಮಾಡಿದಾಗ ನಂದು ಟೋಟಲ್ ಆಗಿ 83.61 ಆಗ್ತದೆ ನನ್ನ ಪರ್ಸೆಂಟೇಜ್. ಇದು ನಮ್ಮ KCET ರ್ಯಾಂಕ್ ಅನ್ನ ಡಿಸೈಡ್ ಮಾಡ್ತದೆ. ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ, ಯಾರ್ಯಾರ್ದು ಬೋರ್ಡ್ ಅಲ್ಲಿ ಮಾರ್ಕ್ಸ್ ಗಳು ಕಡಿಮೆ ಬಂದಿದ್ದಾವೋ ಅವರು ಬಹಳಷ್ಟು ಎಚ್ಚೆತ್ತುಕೊಂಡು ಇನ್ನೊಂದು ಪೇಪರ್ ಅನ್ನ ಬರೆದು ತಮ್ಮ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಡಿಸೈಡ್ ಆಗೋದು ನಿಮ್ಮ ಬೋರ್ಡ್ ಮೇಲೆ ಹೊರತು ನಿಮ್ಮ KCET ಮೇಲೆ ನೀವು ಕಡಿಮೆ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಕೂಡ ನಡೆಯುತ್ತೆ. ಆದರೆ ನಿಮ್ಮ ಬೋರ್ಡ್ ಮಾರ್ಕ್ಸ್ ಮೇಲೆ ಬಹಳಷ್ಟು ವ್ಯತ್ಯಾಸವನ್ನು ಕಾಣಬಹುದಾಗಿರುತ್ತೆ. ನಿಮಗೆ ಲಾಸ್ಟ್ ಇಯರ್ನ ಒಂದು ಎಕ್ಸಾಂಪಲ್ ಅನ್ನು ಕೂಡ ಕೊಡ್ತೇನೆ. ಈಗ ಲಾಸ್ಟ್ ಇಯರ್ ಕೆಲವೊಂದು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತೆಗೆದುಕೊಂಡಿದ್ರು, ಅವರ ರ್ಯಾಂಕ್ ಯಾವ ರೀತಿ ಬಂದಿತ್ತು ಅಂತ ನಾನು ತೋರಿಸ್ತೇನೆ. ಈಗ ನೋಡಿ, ಕೆಲವೊಬ್ಬರಿಗೆ PCM ಅಲ್ಲಿ 299, 282, 295, 292 ಈ ರೀತಿ ಬಂದಿದ್ದಾವೆ. ಅವರ KCET ಮಾರ್ಕ್ಸ್ ಕೂಡ ಅಷ್ಟೊಂದು ವ್ಯತ್ಯಾಸವಿಲ್ಲ. ನೋಡಿ, ಅಲ್ಲಿ ಒಂದು 20 ಮಾರ್ಕ್ಸ್ 30 ಮಾರ್ಕ್ಸ್ ವ್ಯತ್ಯಾಸ ಇದ್ರೂ ಕೂಡ ಅವರು ಈ ಒಂದು PCB ಅಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ರೆ ಅವರ ರ್ಯಾಂಕ್ ವ್ಯತ್ಯಾಸ ನೋಡಿ, ಅಲ್ಲಿ ಎಷ್ಟೊಂದು ರ್ಯಾಂಕ್ ವ್ಯತ್ಯಾಸವಿದೆ. ಟೋಟಲ್ ಆಗಿ ಪರ್ಸೆಂಟೇಜ್ ಅನ್ನು ನೋಡ್ಕೊಂಡು ಹೋಗಿ. ಆಟೋಮೆಟಿಕ್ ಆಗಿ ನಿಮ್ಮ PCB ಬೋರ್ಡ್ ಅಲ್ಲಿ PCM ಅಲ್ಲಿ ಬೋರ್ಡ್ ಅಲ್ಲಿ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ KCET ಮಾರ್ಕ್ಸ್ ಅಷ್ಟೊಂದು ವ್ಯತ್ಯಾಸವಾಗೋದಿಲ್ಲ. ಎಲ್ಲರಿಗೂ ಕೂಡ ಅಷ್ಟೇ ಮಾರ್ಕ್ಸ್ಗಳು ಬರ್ತವೆ. ಅಷ್ಟು ಬಂದಾಗ ಸ್ಕೋರ್ ಈ ಒಂದು ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ಎರಡನ್ನು ಕೂಡಿಸ್ಕೊಂಡು ಅದನ್ನ ಡಿವೈಡ್ ಮಾಡಿದೀವಲ್ಲ, ಆ ಒಂದು ಸಂಖ್ಯೆಯನ್ನು ನೋಡ್ಕೊಳ್ಳಿ ಎಷ್ಟೊಂದು ವ್ಯತ್ಯಾಸವಿದೆ ಅಲ್ಲಿ. ಓಕೆ, ಈಗ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ನಂದು ಅಪ್ರಾಕ್ಸಿಮೇಟ್ಲಿ 89% ಅಂತ ಬರ್ತಾ ಇದ್ರೆ ನನ್ನ ರ್ಯಾಂಕ್ ಎಷ್ಟು ಬರ್ಬೋದು ಅಂದ್ರೆ 1500 ಬರಬಹುದು. 86% ಬರ್ತಾ ಇದ್ರೆ 3.5K ಒಳಗಡೆ ಬರಬಹುದು ಅಂತ ನನ್ನ ವ್ಯತ್ಯಾಸವನ್ನ ನಾವು ಗುರುತಿಸ್ಕೊಳ್ಬಹುದಾಗಿರುತ್ತೆ. ಆದ್ದರಿಂದ ಹೇಳ್ತಾ ಇರೋದು, ನಿಮ್ಮ PCM ಮಾರ್ಕ್ಸ್ ಇದೆಯಲ್ಲ, ಅಂದ್ರೆ ಥಿಯರಿ ಮಾರ್ಕ್ಸ್ ಇದೆಯಲ್ಲ, ಅದು ಬಹಳಷ್ಟು ವ್ಯತ್ಯಾಸವನ್ನ ಇಲ್ಲಿ ಕೊಡಲಿದೆ ಕಂಪೇರ್ ಟು ನಿಮ್ಮ ಒಂದು KCET ಮಾರ್ಕ್ಸ್ ಕೂಡ ಅದು ಕೂಡ ಮ್ಯಾಟರ್ ಆಗ್ತದೆ. ಮ್ಯಾಟರ್ ಆಗಲ್ಲ ಅಂತಲ್ಲ, ಆದ್ರೆ ನಿಮ್ಮ PCM ಮಾರ್ಕ್ಸ್ ಇದೆಯಲ್ಲ, ಅದು ಕೂಡ ನಿಮ್ಮ ರ್ಯಾಂಕ್ ಅಲ್ಲಿ ಬಹಳಷ್ಟು ವ್ಯತ್ಯಾಸವನ್ನ ತಂದಿಡಲಿದೆ. ಈಗ ಓವರ್ ಆಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಾ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗ್ತದೆ ಅಂತ. ನಿಮ್ಮ ಪರ್ಸೆಂಟೇಜ್ ಏನಾದರೂ 95ಕ್ಕಿಂತ ಜಾಸ್ತಿ ಬರ್ತಾ ಇದ್ರೆ ನಿಮ್ಮ ರ್ಯಾಂಕ್ 300 ತನಕ ಬರ್ಬೋದು ಮ್ಯಾಕ್ಸಿಮಮ್ ಆಗಿ. ಈ ವರ್ಷ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಒಂದು 5% 10% ಡಿಫಿಕಲ್ಟ್ ಆಗಿತ್ತು. ಆದ್ರಿಂದ ನಿಮ್ಮ ರ್ಯಾಂಕ್ 300 ಒಳಗಡೆ ಬರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ನಾನು ಸುಮ್ಮನೆ ಯಾವುದೋ ಅಂದಾಜ್ ಮೇಲೆ ಹೇಳ್ತಾ ಇಲ್ಲ, ಇದು ಲಾಸ್ಟ್ ಇಯರ್ ಅಲ್ಲಿ ಬಂದಿರುವಂತಹ ಟ್ರೆಂಡ್ ನ ಪ್ರಕಾರ ನಾನು ಹೇಳ್ತಾ ಇರೋದು. ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ 95 ಒಳಗಡೆ ಮೇಲ್ಗಡೆ ಬರ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ರ್ಯಾಂಕ್ 300 ಒಳಗಡೆ ಬರುತ್ತೆ.
300 ಒಳಗಡೆ ಬಂದ್ರೆ ನೀವು ಅನ್ಕೊಂಡಿರುವಂತಹ ಯಾವುದೇ ಕಾಲೇಜ್ಗಳು ಕೂಡ, ಇಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ನಿಮಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಅದು ಕೂಡ RV ಕಾಲೇಜ್ ನಿಮಗೆ ಬೇಕಾಗಿದ್ರೆ ಅದರಲ್ಲಿ CS ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ನಿಮ್ಮಲ್ಲಿ ಕ್ಯಾಟಗರಿ ಕೂಡ ಬರ್ತಾ ಇದ್ರೆ, ಕ್ಯಾಟಗರಿಗಳು ಜಾಸ್ತಿ ಇದ್ರೆ ನಿಮ್ಮದು 1000 ರೇಂಜ್ ಅಲ್ಲಿ ಇದ್ರೂ ಕೂಡ ನಿಮಗೆ ಆರಾಮಾಗಿ ಕಾಲೇಜು RV ಕಾಲೇಜು ಸಿಗ್ತದೆ. ಅದೇ ರೀತಿಯಲ್ಲಿ ನೋಡ್ಕೊಳ್ಬಹುದು, ಲೋ ಮಿಡಲ್ ರೇಂಜ್ ಅಲ್ಲಿ ನಿಮ್ಮ ರ್ಯಾಂಕ್ ಏನಾದರೂ 80% ಗಿಂತ ಕೆಳಗಡೆ ಅಂದ್ರೆ 85%, ಒಂದು 90% ತನಕ ಬರ್ತಾ ಇದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮ ರ್ಯಾಂಕ್ 8000 ಹೋಗ್ಬಹುದು. ಯಾವಾಗ ನಿಮ್ಮ ರ್ಯಾಂಕ್ 3000ದಿಂದ 8000 ಹೋಗ್ತದೋ ನೀವು ಜನರಲ್ ಕ್ಯಾಟಗರಿಯಲ್ಲಿ ಇದ್ರೆ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಚೆನ್ನಾಗಿರುವಂತಹ ಕಾಲೇಜ್ಗಳು ಸಿಗೋದಕ್ಕೆ. ಅಂದ್ರೆ ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇರೋದು MS ರಾಮಯ್ಯ RV ಕಾಲೇಜ್ ಅಂತಹ ಕಾಲೇಜ್ಗಳು ಸಿಗುವಂತಹ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ್ತದೆ. ಅದರಲ್ಲಿ ಬೇರೆ ಬ್ರಾಂಚ್ಗಳು ಸಿಗುತ್ತವೆ ಹೊರತು ನಿಮಗೆ CS ಮತ್ತೆ E&C ಎಲ್ಲ ಸಿಗುವಂತಹ ಚಾನ್ಸಸ್ ಕಡಿಮೆ ಆಗ್ತದೆ. ಹಾಗೆ ನೋಡ್ಕೊಂಡು ಹೋಗ್ಬೋದು, ಲೋವರ್ ರ್ಯಾಂಕ್ಗಳಲ್ಲಿ ಮುಖ್ಯವಾಗಿ 70% ಅಷ್ಟು ಬಂದರೆ ನಿಮಗೆ 30,000 ರ್ಯಾಂಕ್ ರೇಂಜಲ್ಲಿ ನಿಮ್ಮ ರ್ಯಾಂಕ್ ಬರ್ತದೆ. ಈ ರೀತಿ ನೀವು ಏನು ಮಾಡ್ಕೊಳ್ಬೇಕಂದ್ರೆ KCT 50% ಮಾರ್ಕ್ಸು ಮತ್ತು ನಿಮ್ಮ ಒಂದು PCM ಥಿಯರಿ ಮಾರ್ಕ್ಸ್ ಇದೆಯಲ್ಲ ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಎರಡನ್ನ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಬೋದಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.